ಈಗ ಪ್ರಥಮ PUC ವ್ಯವಹಾರಾಧ್ಯಯನ ಅಧ್ಯಾಯ 3ರಲ್ಲಿ ಸಂಯುಕ್ತ ಬಂಡವಾಳ ಕಂಪನಿಗಳು ಅಥವಾ ಕೂಡು ಬಂಡವಾಳ ಸಂಸ್ಥೆ ಅದನ್ನು ಈ ಹಿಂದಿನ 2 ತರಗತಿಗಳಲ್ಲಿ ನೋಡಿ. ಕೂಡು ಬಂಡವಾಳ ಸಂಸ್ಥೆ ಅಂದರೆ ಅನೇಕ ವ್ಯಕ್ತಿಗಳು ಕೂಡಿ ತಮ್ಮಲ್ಲಿರ್ತಕ್ಕಂಥ ಬಂಡವಾಳಗಳನ್ನು ಷೇರುಗಳ ಮೂಲಕ ಕ್ರೋಢೀಕರಿಸಿ ಒಂದು ವ್ಯವಹಾರವನ್ನು ಪ್ರಾರಂಭಿಸಿ ಅದರಲ್ಲಾದಂಥ ಲಾಭವನ್ನು ಹಂಚಿಕೊಳ್ಳುವ ಒಂದು ವ್ಯವಹಾರ ಸಂಸ್ಥೆಯನ್ನು ಸಂಯುಕ್ತ ಬಂಡವಾಳ ಕಂಪನಿಗಳು ಅಂತ ಕರೀತೀವಿ. ಇದನ್ನು 1956 ಕಂಪನಿಗಳ ಕಾಯ್ದೆ ಪ್ರಕಾರ ನೋಂದಾಯಿಸಲೇಬೇಕು ಅಂತಲೂ ಈಗಾಗಲೇ ಹೇಳಿದ್ವಿ. ಇಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನು ಈ ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ. ಅದೊಂದು ಕೃತಕವಾಗಿರ್ತಕ್ಕಂಥ ವ್ಯಕ್ತಿ ಅದನ್ನು 1956 ಕಂಪನಿಗಳ ಕಾಯ್ದೆ ಪ್ರಕಾರ ನೋಂದಾಯಿಸಬೇಕು. ಮತ್ತು ಅದು ಷೇರುಗಳ ವರ್ಗಾವಣೆ ಮಾಡಬಹುದು. ಸ್ಥಾಪನೆ ಕಠಿಣವಾಗಿರ್ತಕ್ಕಂಥದ್ದು, ಏಕೆಂದರೆ ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ಸಮಯದ ಅಭಾವದಲ್ಲಿ ಹೆಚ್ಚು ಸಮಯ ಬೇಕಾಗ್ತದೆ ಮತ್ತು ಖರ್ಚು ವೆಚ್ಚ ಹೆಚ್ಚಾಗ್ತದೆ. ಸ್ವಯಂ ಪ್ರೇರಣೆಯ ಸಂಘಟನೆ ಇದು. ಯಾರಿಗೂ ಒತ್ತಡ ಇಲ್ಲ, ಯಾರು ಬೇಕಾದರೂ ಬಂದ್ಬಿಟ್ಟು ಷೇರುಗಳನ್ನು ಖರೀದಿ ಮಾಡೋದ್ರ ಮೂಲಕ ಅವರು ಷೇರುದಾರರಾಗ್ಬೋದು. ನಿರಂತರ ಅಸ್ತಿತ್ವ ಅಂತ ಹೇಳಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ಷೇರುದಾರ ಮರಣ ಹೊಂದಿದ್ದಾರೆ ಅಥವಾ ದಿವಾಳಿತನಂದರೆ ಯಾವ ಕಾರಣಕ್ಕೂ ಇದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ. ಇದು ನಿರಂತರವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಹೊಂದಿರ್ತದೆ. ನಂತರ ಆಡಳಿತ ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತವನ್ನೆಲ್ಲ ಕಾಣ್ತೀವಿ. ಷೇರುದಾರರು ಚುನಾವಣೆಯ ಮೂಲಕ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡು ಆ ನಿರ್ದೇಶಕರು ಇದರ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಪ್ರಜಾಸತ್ತಾತ್ಮಕ ಆಡಳಿತ ಅಂತ ಹೇಳಿ. ನೆಕ್ಸ್ಟ್ ಇದರ ಹೊಣೆಗಾರಿಕೆ ನಿಯಮಿತವಾಗಿದೆ. ಷೇರುದಾರರು ತಾವು ಖರೀದಿ ಮಾಡಿರ್ತಕ್ಕಂಥ ಷೇರುಗಳ ಮೊತ್ತಕ್ಕೆ ಅವರ ಹೊಣೆಗಾರಿಕೆ ಸೀಮಿತವಾಗಿರುತ್ತೆ ವಿನಃ ಪಾಲುದಾರಿಕೆ ಮತ್ತು ಏಕವ್ಯಕ್ತಿ ವಾಣಿಜ್ಯ ಸಂಸ್ಥೆಯಲ್ಲಿದ್ದಂತೆ ಅನಿಯಮಿತವಾಗಿರ್ತಕ್ಕಂಥ ಹೊಣೆಗಾರಿಕೆ ಇದೆಯಲ್ಲ. ಅಂದರೆ ಷೇರುದಾರರ ವೈಯಕ್ತಿಕವಾಗಿರ್ತಕ್ಕಂಥ ಆಸ್ತಿಗಳಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲಿ ಬರಲ್ಲ. ಪ್ರತಿಯೊಂದು ಕಂಪನಿಯು ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ಮುದ್ರೆಯನ್ನು ಹೊಂದಿರ್ತದೆ. ಏಕೆಂದರೆ ಆಡಳಿತ ನಡೆಸಬೇಕು, ಅದರ ಪತ್ರ ವ್ಯವಹಾರಗಳನ್ನು ಮಾಡಬೇಕು ಅಂದರೆ ಆ ಮುದ್ರೆಯನ್ನು ಒತ್ತುವುದರ ಮೂಲಕ, ಸೀಲನ್ನು ಹಾಕುವುದರ ಮೂಲಕ ವ್ಯವಹಾರ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ತನ್ನದೇ ಆಗಿರ್ತಕ್ಕಂಥ ನೋಂದಣಿಯ ಸಂಖ್ಯೆ ಮತ್ತು ತನ್ನ ಹೆಸರನ್ನು ಹೊಂದಿರತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸೀಲನ್ನು ಹೊಂದಿರ್ತದೆ. ಇಂತಿಷ್ಟು ಲಕ್ಷಣಗಳನ್ನು ನೋಡಿದ ನಂತರ ನಾವು ಅಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿಗಳನ್ನು 2 ಪ್ರಕಾರಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗಳು ಮತ್ತು ಖಾಸಗಿ ಸಂಯುಕ್ತ ಬಂಡವಾಳ ಕಂಪನಿಗಳು ಅಂತ 2 ರೀತಿ ನೋಡ್ತೀವಿ. ಅದು ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗಳಾಗಿದ್ದರೆ ಕನಿಷ್ಠ 7 ಜನ ಮತ್ತು ಗರಿಷ್ಠ ಸಂಖ್ಯೆಗೆ ಮಿತಿ ಇಲ್ಲದಷ್ಟು ಷೇರುದಾರರಿರ್ಬೋದು. ಅದರ ಮಿನಿಮಮ್ ಶೇರ್ ಕ್ಯಾಪಿಟಲು 5 lakhs ಆಗಿರಬೇಕು. ಮಿನಿಮಮ್ 5 ಲಕ್ಷನಾದರೂ ಶೇರ್ ಕ್ಯಾಪಿಟಲ್ ಇರಬೇಕು. ಅಂಥದನ್ನು ನಾವು ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗಳು ಅಂತ ಕರೀತೀವಿ. ಇನ್ನು ಖಾಸಗಿ ಕಂಪನಿಯಲ್ಲಿ ಮಿನಿಮಮ್ 1 ಲಕ್ಷನಾದರೂ ಷೇರು ಬಂಡವಾಳವಿರಬೇಕು. ಅಲ್ಲಿ ಕನಿಷ್ಠ ಷೇರುದಾರರ ಸಂಖ್ಯೆ 2 ಇರಬೇಕು, ಗರಿಷ್ಠ 50 ಇರಬೇಕು. ಅಂಥದನ್ನು ನಾವು ಖಾಸಗಿ ಸಂಯುಕ್ತ ಬಂಡವಾಳ ಕಂಪನಿಗಳು ಅಂತ ಕರಿತೀವಿ. ಎರಡನ್ನೂ 1956 ಕಂಪನಿಗಳ ಕಾಯ್ದೆ ಪ್ರಕಾರ ನೋಂದಾಯಿಸಿದ ನಂತರನೇ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಅಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ನಾವು ನೋಂದಣಿ ಮಾಡಿಸ್ತಕ್ಕಂಥದ್ದು ಕಡ್ಡಾಯ. ಆದರೆ ಇಲ್ಲಿ ಅಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಭಾಳ ಕಠಿಣವಾಗಿರ್ತಕ್ಕಂಥ ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡಬೇಕು. ಅಂದರೆ ಸಮಯ ಭಾಳಷ್ಟು ಬೇಕಾಗ್ತದೆ. ಅದ್ರ ಜೊತೆಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಸೊ ಅದಕ್ಕೋಸ್ಕರ ಅಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ 4 ಹಂತಗಳಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಆ ಹಂತಗಳನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ. 1ನೇದು ಪ್ರವರ್ತನೆಯ ಹಂತ, 2 ನೋಂದಣಿಯ ಹಂತ, 3ನೇದು ಬಂಡವಾಳ ಹೂಡಿಸುವ ಹಂತ, 4ನೇದು ವ್ಯವಹಾರ ಪ್ರಾರಂಭಿಸುವ ಹಂತ. ಮೊದಲ 2 ಯಾವುದು
ಪ್ರವರ್ತನೆಯ ಹಂತ ಮತ್ತು ನೋಂದಣಿ ಹಂತ ಆದ ತಕ್ಷಣ ಖಾಸಗಿ ಸಂಯುಕ್ತ ಬಂಡವಾಳ ಕಂಪನಿಯಾಗಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಆದರೆ ಸಾರ್ವಜನಿಕ ಕಂಪನಿಯಾಗಿದ್ದರೆ ಈ 4 ಹಂತಗಳನ್ನು ದಾಟಿದ ನಂತರನೇ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ. ಸೊ ಅದನ್ನು ನಾವು ಪ್ರವರ್ತಕರು ಪ್ರವರ್ತನೆಯ ಚಟುವಟಿಕೆಗಳನ್ನು ಕೈಗೊಳ್ತಾರೆ, ಪ್ರಾರಂಭಿಕ ಚಟುವಟಿಕೆಗಳನ್ನು ಕೈಗೊಳ್ತಾರೆ. ಆ ಪ್ರಾರಂಭಿಕ ಚಟುವಟಿಕೆಗಳಲ್ಲಿ ಹಲವಾರು ದಾಖಲೆ ಪತ್ರಗಳನ್ನು ತಯಾರು ಮಾಡಬೇಕಾದ್ರು ಆ ದಾಖಲೆ ಪತ್ರಗಳು ಯಾವಾಗಿರ್ತವೆ ಅಂದರೆ ಆ ಲಿಖಿತ ಪೂರ್ವದಲ್ಲಿ ಎಲ್ಲಿ ನಾವು ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕು, ಯಾವ ಸ್ವರೂಪದ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕು, ಅದು ಏನು ಹೆಸರಿಡಬೇಕು, ಇದ್ರ ಬಗ್ಗೆ ಅವರೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆ ಪತ್ರಗಳು ಸಾಮಾನ್ಯ 5 ದಾಖಲೆ ಪತ್ರಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಒಂದನೇದು ಸಂಸ್ಥೆಯ ಮನವಿ ಪತ್ರ, ಮತ್ತು ಎರಡನೇದು ಸಂಸ್ಥೆಯ ಲಿಖಿತ ಕಟ್ಟಡಗಳು, ಮೂರನೇದು ಹೆಸರನ್ನು ಇಡೋದಕ್ಕೆ ನಿರ್ದೇಶಕರಿನಾಗಿತ್ತು ನೋಂದಣಾಧಿಕಾರಿಯಿಂದ ಬರೆದಿರ್ತಕ್ಕಂಥ ಪತ್ರ, ಆನಂತರ ನಿರ್ದೇಶಕರಾಗಿ ಒಪ್ಪಿರ್ತಕ್ಕಂಥ ಒಂದು ಪತ್ರ, ಆನಂತರ 5ನೇದು ಘೋಷಣಾ ಪತ್ರವನ್ನು ತಯಾರು ಮಾಡಿಬಿಟ್ಟು ಸೊ ಅದನ್ನು ನಿರ್ದಿಷ್ಟ ಶುಲ್ಕದೊಂದಿಗೆ ನೋಂದಣಾಧಿಕಾರಿಗೆ ಕಳಿಸ್ಬಿಟ್ಟು ಅದನ್ನು ನೋಂದಣಿ ಮಾಡಿಸಿ ಆನಂತರ ಅದನ್ನು ಬಂಡವಾಳ ಕೂಡಿಸುವ ಹಂತಕ್ಕೆ ಹೋಗ್ತಾರೆ. ಅಲ್ಲಿ ಬಂಡವಾಳ ಕೂಡಿಸುವ ಹಂತದಲ್ಲಿ ಸಾರ್ವಜನಿಕ ಕಂಪನಿಯಲ್ಲಿ ವಿವರಣಾ ಪತ್ರಿಕೆಯನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತಾರೆ. ಆನಂತರ ಬಂಡವಾಳ ಕೂಡಿಸಿದ ನಂತರ ಮತ್ತೆ ಮತ್ತೊಂದು ಅರ್ಜಿಯನ್ನು ನೋಂದಣಾಧಿಕಾರಿಗೆ ಕಳಿಸಿಬಿಟ್ಟು ನಾವು ವ್ಯವಹಾರ ಪ್ರಾರಂಭಿಸಲಿಕ್ಕೆ ಪ್ರಮಾಣ ಪತ್ರವನ್ನು ಪಡೆದ ನಂತರ ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗಳ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾರೆ. ಇದಿಷ್ಟು ನಾವು ಹೇಳಿದ್ವಿ. ಈಗ ಅಂಥ ಒಂದು ಸಂಯುಕ್ತ ಬಂಡವಾಳ ಕಂಪನಿ ಅಥವಾ ಕೂಡು ಬಂಡವಾಳ ಸಂಸ್ಥೆಯ ಅನುಕೂಲತೆಗಳೇನು, ಅಂಥ ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಪ್ರಾರಂಭ ಮಾಡೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಅನುಕೂಲತೆಗಳೇನು? ಮೊದಲನೇ ಬೃಹತ್ ಬಂಡವಾಳ. ಇಲ್ಲಿ ಏಕ ವ್ಯಕ್ತಿವಾದ ಸಂಸ್ಥೆ ಮತ್ತು ಪಾಲುದಾರಿಕೆ ಸಂಸ್ಥೆಗಿಂತ ದೊಡ್ಡ ಪ್ರಮಾಣದ ಬಂಡವಾಳವನ್ನು ಕಾಣ್ತೀವಿ. ಅಸಂಖ್ಯಾತ ಷೇರುದಾರರಿಂದ ಸಂಗ್ರಹಿಸತಕ್ಕಂಥ ಬಂಡವಾಳದ ಪ್ರಮಾಣ ದೊಡ್ಡದಾಗಿರುತ್ತೆ. ಆ ದೊಡ್ಡದಾಗಿರ್ತಕ್ಕಂಥ ಬಂಡವಾಳದಿಂದ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನು ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿ ಲಾಭಾಂಶವನ್ನು ಗಳಿಸ್ಬೋದು. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಮಾರುಕಟ್ಟೆ ಅಂತಕ್ಕಂಥದ್ದು ಇವತ್ತು ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆ. ಅನೇಕ ವ್ಯಕ್ತಿಗಳು ಕಡಿಮೆ ಬೆಲೆಯಲ್ಲಿ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಇಂಥ ಒಂದು ಪೈಪೋಟಿಯಿಂದ ಕೂಡಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ನಾವು ಸಹ ಪೈಪೋಟಿ ಮಾಡಬೇಕು ಅಂದರೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕು, ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಬೇಕು. ಸೊ ಅಂತಿಷ್ಟು ಮಾಡಬೇಕು ಅಂದರೆ ನಮಗೆ ಅಧಿಕವಾಗಿರ್ತಕ್ಕಂಥ ಬಂಡವಾಳ ಬೇಕು. ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಅನೇಕ ವ್ಯಕ್ತಿಗಳ ಅಸಂಖ್ಯಾತವಾಗಿರ್ತಕ್ಕಂಥ ಷೇರುದಾರರಿಂದ ಸಂಗ್ರಹಿಸಬಹುದಾಗಿರ್ತಕ್ಕಂಥ ಅನುಕೂಲತೆ ಇದೆ. ಎರಡನೇದು ನಿರಂತರ ಅಸ್ತಿತ್ವ. ನಿರಂತರ ಅಸ್ತಿತ್ವ ಕಾರಣ ಇಷ್ಟೇ, ಏಕ ವ್ಯಕ್ತಿ ಮತ್ತು ಪಾಲುದಾರಿಕೆ ಸಂಸ್ಥೆಯಲ್ಲಿ ಅಸ್ತಿತ್ವ ಅನಿಶ್ಚಿತತೆಯನ್ನು ಕಾಡ್ತಾ ಇರ್ತದೆ. ಅಸ್ತಿತ್ವ ಅಂತಕ್ಕಂಥದ್ದು ಅನಿಶ್ಚಿತತೆಯಿಂದ ಕೂಡಿರ್ತದೆ. ಏಕೆಂದರೆ ಯಾವುದೇ ಒಬ್ಬ ಪಾಲುದಾರ ಅಥವಾ ಏಕ ವ್ಯಕ್ತಿ ವಾಣಿಜ್ಯ ಸಂಸ್ಥೆಯಲ್ಲಿರ್ತಕ್ಕಂಥ ಮಾಲೀಕ ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ, ದಿವಾಳಿಕೋರನಾದರೆ, ಹುಚ್ಚನಾದರೆ, ಆರೋಗ್ಯದಲ್ಲಿ ಏರುಪೇರುಗಳಾದರೆ ಅಂಥ ವ್ಯವಹಾರ ಸಂಸ್ಥೆಯು ಸ್ಥಗಿತ, ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡರು. ಆದರೆ ಇಲ್ಲಿ ಹಂಗಲ್ಲ. ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರಿಗೆ ಯಾರೇ ಒಬ್ಬರಿಗೆ ಮರಣ ಹೊಂದಿದ್ದಾರೆ ಅಥವಾ ದಿವಾಳಿಕೋರನಾದರೆ ಯಾವ ಕಾರಣಕ್ಕೂ ಸಂಯುಕ್ತ ಬಂಡವಾಳ ಕಂಪನಿಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ. ಇವು ನಿರಂತರವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಹೊಂದಿರ್ತಾನೆ. ಯಾರೇ ಒಬ್ಬ ಅವನು ದಿವಾಳಿ ಹೊಂದಿದರೆ ಅಥವಾ ಮರಣ ಹೊಂದಿದರೆ ಅವನ ಪಾಲನೆ ಷೇರನ್ನ ಅನ್ಯರಿಗೆ ಮಾರಾಟ ಮಾಡೋದು. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಸಂಯುಕ್ತ ಬಂಡವಾಳ ಕಂಪನಿಗಳು ಮುಚ್ಚೋದಿಲ್ಲ. ಇದು ನಿರಂತರವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಹೊಂದಿರ್ತವೆ ಅಂತ ಒಂದು ಅನುಕೂಲತೆಯನ್ನು ಇದು ಕಾಣುತ್ತೆ. ಮೂರನೇ ಅನುಕೂಲತೆ ನಿಯಮಿತ ಹೊಣೆಗಾರಿಕೆ. ಹೊಣೆಗಾರಿಕೆ ಆ ಎರಡು ವ್ಯವಹಾರ ಸಂಸ್ಥೆಗಳಲ್ಲಿ ಹೊಣೆಗಾರಿಕೆ ಅನಿಯಮಿತವಾಗಿರ್ತಕ್ಕಂಥದ್ದು. ಏಕ ವ್ಯಕ್ತಿ ಮತ್ತು ಪಾಲುದಾರಿಕೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಾಲೀಕರ ಹೊಣೆಗಾರಿಕೆ ಅನಿಯಮಿತವಾಗಿರ್ತಕ್ಕಂಥ. ಅವರ ಸ್ವಂತ ಆಸ್ತಿಗಳಿಗೆ ಧಕ್ಕೆ ಬರುತ್ತಾರೆ. ವೈಯಕ್ತಿಕ ಆಸ್ತಿಗಳನ್ನು ಮಾರಾಟ ಮಾಡಿ ಸಾಲಗಳನ್ನು ತೀರಿಸಬೇಕಾಗ್ತದೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಷೇರುದಾರರ ಹೊಣೆಗಾರಿಕೆಯು ಅವರು ಕೊಂಡಿರ್ತಕ್ಕಂಥ ಷೇರುಗಳ ಮೊತ್ತಕ್ಕೆ ಸಮನಾಗಿರುತ್ತದೆ.
ಯಾವುದೇ ರೀತಿಯಲ್ಲಿ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಆಸ್ತಿಗಳಿಗೆ ಧಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಿಯಮಿತವಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಕಾಣ್ತೇವೆ. ಇದು ಮೂರನೇ ಅನುಕೂಲತೆ. ನಾಲ್ಕನೇ ಅನುಕೂಲತೆ ಷೇರುಗಳ ವರ್ಗಾವಣೆ. ಷೇರುಗಳ ವರ್ಗಾವಣೆ ಸಂಯುಕ್ತ ಬಂಡವಾಳ ಕಂಪನಿ, ಅದರಲ್ಲೂ ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಯಾವುದೇ ಷೇರುದಾರ ತನ್ನ ಷೇರುಗಳನ್ನು ಅನ್ಯರಿಗೆ ಬಹಳ ಸುಲಭವಾಗಿ ಸರಳವಾಗಿ ವರ್ಗಾವಣೆ ಮಾಡಬಹುದು, ಮಾರಾಟ ಮಾಡಬಹುದು. ಯಾವುದೇ ನಿರ್ಬಂಧಗಳಿಲ್ಲ, ಬಹಳ ಸುಲಭವಾಗಿ ಸರಳ. ಅವನಿಗೆ ಇಷ್ಟ ಇದ್ದರೆ ಇರಬಹುದು, ಕಷ್ಟವಾದರೆ ಬೇರೆ ಮಾರಾಟ ಮಾಡಿ. ದೇಶದಲ್ಲಿ 23 ಷೇರು ಮಾರುಕಟ್ಟೆಗಳಿದ್ದಾವೆ, ಅಲ್ಲೆಲ್ಲರೂ ಹೋಗ್ಬಿಟ್ಟು ಅವನ್ನ ಮಾರಾಟ ಮಾಡೋದ್ರ ಮೂಲಕ ತನ್ನ ಹೊಣೆಗಾರಿಕೆ ಇರ್ತಕ್ಕಂಥ ಷೇರುಗಳನ್ನು ಅನ್ಯರಿಗೆ ವರ್ಗಾವಣೆ ಮಾಡಬಹುದು. ಯಾವ ನಿರ್ಬಂಧಗಳು ಇರೋದಿಲ್ಲ. ಆದರೆ ಖಾಸಗಿ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ವರ್ಗಾವಣೆ ಇರ್ತಕ್ಕಂಥದ್ದು ನಿರ್ಬಂಧದಿಂದ ಕೂಡಿರ್ತಕ್ಕಂಥ ವರ್ಗಾವಣೆ. ಸೊ ಅದಕ್ಕೋಸ್ಕರ ಇಲ್ಲಿ ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗಳಲ್ಲಿ ಷೇರುಗಳನ್ನು ಅನ್ಯರಿಗೆ ಬಹಳ ಸುಲಭವಾಗಿ ಸರಳವಾಗಿ ಮಾರಾಟ ಮಾಡಬಹುದು, ವರ್ಗಾಯಿಸಬಹುದು ಅಂತ ಒಂದು ಅನುಕೂಲತೆಯನ್ನು ನಾವಿದ್ದಾರೆ. ನೆಕ್ಸ್ಟ್ 5ನೇ ಅನುಕೂಲತೆ ಏನಪ್ಪ ಅಂದರೆ ಅನಿಯಮಿತ ಸದಸ್ಯತ್ವ. ಅನಿಯಮಿತ ಸದಸ್ಯತ್ವ ಇಲ್ಲಿ ಕನಿಷ್ಠ 7 ಜನ ಇರಬೇಕು ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ. ಅವರ ಗರಿಷ್ಠ ಎಷ್ಟಾದರೂ ಇರ್ಬೋದು, ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರು ಇರ್ಬೋದು. ಸೊ ಅವರಿಂದ ಸಂಗ್ರಹಿಸಬಹುದಾಗಿರ್ತಕ್ಕಂಥ ಬಂಡವಾಳದ ಪ್ರಮಾಣ ದೊಡ್ಡದಾಗಿರ್ತದೆ. ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಇರ್ತಕ್ಕಂಥ. ಅಕಸ್ಮಾತ್ ಏನಾದರೂ ನಷ್ಟ ಸಂಭವಿಸಿದರೆ ಎಲ್ಲರ ಮೇಲೂ ಬೀಳ್ತದೆ. ಸೊ ಕೆಲವೇ ವ್ಯಕ್ತಿಗಳ ಮೇಲೆ ಬೀಳಲ್ಲ, ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರ ಮೇಲೆ ಆ ನಷ್ಟ ಭಯವನ್ನು ನಾವು ನಿರ್ವಹಿಸ್ಬೋದು. ಅದಕ್ಕೋಸ್ಕರ ಅಂತ ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರಿಂದ ದೊಡ್ಡ ಪ್ರಮಾಣವನ್ನು ಸಂಗ್ರಹಿಸಬಹುದಾಗಿರ್ತಕ್ಕಂಥ ಅನುಕೂಲತೆ ಈ ಸಾರ್ವಜನಿಕ ಸಂಯುಕ್ತ ಬಂಡವಾಳ ಕಂಪನಿಗೆ ಇರ್ತದೆ. ನೆಕ್ಸ್ಟ್ ಉಳಿತಾಯ ಮತ್ತು ಹೂಡಿಕೆ. ಉಳಿತಾಯ ಮತ್ತು ಹೂಡಿಕೆ ಸಾರ್ವಜನಿಕರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಸೃಷ್ಟಿಸಬಹುದು. ಸೊ ಇಲ್ಲಿ ನಾವು ಸಾರ್ವಜನಿಕರು ಏನು ಮಾಡ್ತಾರೆ ಅಂದರೆ, ನಾವು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಷೇರುಗಳನ್ನು ಕೊಳ್ಳಬೇಕಪ್ಪ, ನಾವು ಬಂಡವಾಳವನ್ನು ತೊಡಗಿಸಬೇಕು ಅಂತಕ್ಕಂಥ ಮನೋಭಾವ ಇಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ಆ ಸಾರ್ವಜನಿಕರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಹುಟ್ಟಿಸಲಿಕ್ಕೆ ಈ ಸಂಯುಕ್ತ ಬಂಡವಾಳ ಕಂಪನಿಯಿಂದ ಸಾಧ್ಯತೆ ಆಗ್ತದೆ. ಅದರ ಜೊತೆಗೆ ಉಳಿತಾಯ ಮಾಡುವುದರ ಜೊತೆಗೆ ಅವರೇನು ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ತಾವು ಸಹ ಒಂದು 5-10 ಷೇರುಗಳನ್ನು ಖರೀದಿ ಮಾಡುವುದರ ಮೂಲಕ ತಮ್ಮಲ್ಲೇ ಇರತಕ್ಕಂಥ ಉಳಿತಾಯದ ಹಣವನ್ನು ಅದು ಹೂಡಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಪ್ರೇರೇಪಿಸಿದಂಗೆ ಆಗುತ್ತೆ ಅಂತ ಒಂದು ಅನುಭೂತಿಯನ್ನು ಈ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಕಾಣುತ್ತೆ. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಆಡಳಿತ. ಪ್ರಜಾಸತ್ತಾತ್ಮಕ ಆಡಳಿತ ಯಾಕೆಂದರೆ ಇದರ ಸಂಯುಕ್ತ ಬಂಡವಾಳ ಕಂಪನಿಯ ಕಾರ್ಯನಿರ್ವಹಣೆಯನ್ನು ನಿರ್ವಹಿಸಲಿಕ್ಕೆ ಷೇರುದಾರರೆಲ್ಲರೂ ಕೂಡಿಬಿಟ್ಟು ಚುನಾವಣೆಯ ಮೂಲಕ ನಿರ್ದೇಶಕರನ್ನು ಆಯ್ಕೆ ಮಾಡ್ತಾರೆ. ಆ ನಿರ್ದೇಶಕರು ಈ ಕಂಪನಿಯ ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇದು ಪ್ರಜಾಸತ್ತಾತ್ಮಕ ಆಡಳಿತ. ಸೊ ಯಾವುದೇ ಷೇರುದಾರ, ಅವನು ಯಾವ ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಒಟ್ಟು ಆ ಕಂಪನಿಯಲ್ಲಿ ಬಡವ ಶ್ರೀಮಂತ ಅಂತ ಹೇಳಿರಲ್ಲ, ಒಟ್ಟು ಷೇರುದಾರ, ಯಾವುದೇ ಷೇರುದಾರ ಅವನು ಆರ್ಥಿಕವಾಗಿ ಸದೃಢನಾಗಿರಲಿ ಅಥವಾ ದುರ್ಬಲನಾಗಿರಲಿ, ಅಂಥ ವ್ಯಕ್ತಿಗಳು ಚುನಾವಣೆಯಲ್ಲಿ ನಿರ್ದೇಶಕನಾಗಿದ್ದು ಒಳ್ಳೆ ಜಾಣ ಆಗಿರ್ತಕ್ಕಂಥ ವ್ಯಕ್ತಿಗಳು ನಿರ್ದೇಶಕರಾಗಿ ಆ ಕಂಪನಿ ಆಡಳಿತವನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರಜಾಸತ್ತಾತ್ಮಕ ಆಡಳಿತವನ್ನು ಈ ಕಂಪನಿಗಳಲ್ಲಿ ನಾವು ಮಾಡಬೇಕು. ಇದು 7ನೇ ಅನುಕೂಲತೆ. 8ನೇ ಅನುಕೂಲತೆ ಭಾರೀ ಪ್ರಮಾಣ ಆರ್ಥಿಕ ಚಟುವಟಿಕೆ. ಭಾರೀ ಪ್ರಮಾಣದ ಆರ್ಥಿಕ ಚಟುವಟಿಕೆ. ಈ ಕಂಪನಿಗಳಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ಇರೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ, ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರಗಳನ್ನು ಕೈಗೊಳ್ಳುತ್ತಾರೆ. ಆರ್ಥಿಕ ಚಟುವಟಿಕೆಗಳಿದಾವಲ್ಲ, ಇದು ಮಾನಿಟರಿ ಟ್ರಾನ್ಸಾಕ್ಷನ್ಗಳಿದಾವಲ್ಲ, ಟ್ರಾನ್ಸಾಕ್ಷನ್ಗಳು ಎಕನಾಮಿಕ್ ಟ್ರಾನ್ಸಾಕ್ಷನ್ಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾವೆ.
ಯಾವಾಗ ಎಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳು ನಡೀತವೋ ಅಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭಾಂಶವನ್ನು ಕಾಣ್ತೀವಿ. ಅದಕ್ಕೋಸ್ಕರ ಇಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರಿಂದ ದೊಡ್ಡ ಪ್ರಮಾಣದ ಬಂಡವಾಳವನ್ನು ಸಂಗ್ರಹಿಸ್ತೀವಿ. ಆ ದೊಡ್ಡ ಪ್ರಮಾಣದ ಬಂಡವಾಳದಿಂದ ನಾವು ಆರ್ಥಿಕ ಚಟುವಟಿಕೆಗಳು ದೊಡ್ಡ ಪ್ರಮಾಣದ ನಡೀತವೆ. ಅದರಿಂದ ದೊಡ್ಡ ಪ್ರಮಾಣದ ಲಾಭಾಂಶ ಸಿಗುತ್ತೆ. ಆ ದೊಡ್ಡ ಪ್ರಮಾಣದ ಲಾಭಾಂಶವನ್ನು ಷೇರುದಾರರಿಗೆ ನಾವು ಲಾಭಾಂಶದ ಮೂಲಕ ಹಂಚಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಒಂದು ಅನುಭವವನ್ನು ಕಾಣ್ತೀವಿ. ನೆಕ್ಸ್ಟ್ 9th ತಜ್ಞರ ಸೇವೆ. ತಜ್ಞರ ಸೇವೆ. ಈ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಯಾವುದೋ ಕಾನೂನು ಸಲಹೆಗಾರರನ್ನು ಅಥವಾ ಬ್ಯಾಂಕರ್ಗಳನ್ನು ಮತ್ತು ಲೆಕ್ಕ ಪರಿಶೋಧಕರನ್ನು ಹೀಗೆ ಅನೇಕ ವ್ಯಕ್ತಿಗಳನ್ನು ನಾವು ನೇಮಕ ಮಾಡಿಕೊಂಡು ಅವರಿಂದ ಸೇವೆಯನ್ನು ಪಡೆಯುತ್ತೇವೆ. ಆದರೆ ಇಂಥ ಒಂದು ಸೇವೆಗಳನ್ನು ನಾವು ಬೇರೆ ವ್ಯವಹಾರದಲ್ಲಿ ಕಾಣಕ್ಕಾಗಲ್ಲ. ಅದು ಪಾಲುಗಾರಿಕಾ ಸಂಸ್ಥೆ ಆಗಿರ್ಬೋದು ಅಥವಾ ಏಕವ್ಯಕ್ತಿ ವಾಣಿಜ್ಯ ಸಂಸ್ಥೆಯಲ್ಲಿ ಇಂಥ ತಜ್ಞರ ಸೇವೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಂಥ ತಜ್ಞರನ್ನು ನೇಮಕ ಮಾಡಬೇಕು ಅಂದರೆ ಅವರಿಗೆ ದೊಡ್ಡ ಪ್ರಮಾಣದ ವೇತನವನ್ನು ಕೊಡಬೇಕಾಗ್ತದೆ. ಆ ದೊಡ್ಡ ಪ್ರಮಾಣದ ವೇತನವನ್ನು ಈ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಕೊಡಬಹುದೇ ವಿನಃ ಆದರೆ ಏಕವ್ಯಕ್ತಿ ಮತ್ತು ಪಾಲುಗಾರಿಕಾ ಸಂಸ್ಥೆಗಳಲ್ಲಿ ಆ ತಜ್ಞರನ್ನು ನೇಮಕ ಮಾಡ್ಕೊಂಡು ಅವರಿಗೆ ವೇತನವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಲ್ಲ. ಅದಕ್ಕೋಸ್ಕರ ಈ ಸಂಯುಕ್ತ ಬಂಡವಾಳ ಕಂಪನಿಯಲ್ಲಿ ಈ ತಜ್ಞರನ್ನು ನೇಮಕ ಮಾಡಿಕೊಂಡು ಅವರಿಂದ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಪಡ್ಕೊಂಡು ನಾವು ಅಧಿಕವಾಗಿರ್ತಕ್ಕಂಥ ಲಾಭಾಂಶವನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಒಂದು ಅನುಕೂಲತೆಯನ್ನು ಕಾಣಿಸ್ತದೆ. ಲಾಸ್ಟ್ 10th ಶಾಸನಬದ್ಧ ನಿಯಂತ್ರಣ. ಶಾಸನಬದ್ಧ ನಿಯಂತ್ರಣವನ್ನು ಕಾಣ್ತೀವಿ. ಸೊ ಇಲ್ಲಿ ಈ ಕಂಪನಿಯ ವಾರ್ಷಿಕ ವರದಿಗಳನ್ನು ಅಥವಾ ಲೆಕ್ಕಪತ್ರಗಳನ್ನು ವಾರ್ಷಿಕ ಲೆಕ್ಕಪತ್ರಗಳನ್ನು ಸಾರ್ವಜನಿಕರಿಗೆ ನಾವು ತೋರಿಸ್ಪಡಿಸಬೇಕಾಗ್ತದೆ. ಸೊ ಈ ಲೆಕ್ಕ ಪರಿಶೋಧಕರಿಂದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಅದರ ವರದಿಯನ್ನು ನಾವು ಮೇಲಧಿಕಾರಿಗಳಿಗೆ, ಗೌರ್ಮೆಂಟಿಗೆ ಮತ್ತು ಸಾರ್ವಜನಿಕರಿಗೆ ತೋರ್ಪಡಿಸ್ತೀವಿ. ಅದಕ್ಕೋಸ್ಕರ ಇದು ಒಂದು ಶಾಸನಬದ್ಧ ನಿಯಂತ್ರಣವನ್ನು ಹೊಂದಿದೆ. ಸರ್ಕಾರ ಇವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಇಂತಿಷ್ಟು 10 ಅನುಕೂಲತೆಗಳನ್ನು ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ನಾವು ಕಾಣ್ತೀವಿ. ಸೊ ಈ ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ಸಂಸ್ಥೆಗೆ ಮತ್ತು ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅನುಕೂಲಗಳು ಇವು 10. ಇದು ಬೃಹತ್ ಬಂಡವಾಳವನ್ನು ಹೊಂದಿರುತ್ತೆ ಮತ್ತು ನಿರಂತರವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಹೊಂದಿರುತ್ತೆ. ಇದರ ಹೊಣೆಗಾರಿಕೆ, ಷೇರುದಾರ ಹೊಣೆಗಾರಿಕೆ ನಿಯಮಿತವಾಗಿರುತ್ತೆ. ಷೇರುದಾರರು ತಮ್ಮ ಷೇರುಗಳನ್ನು ಅಂಗಡಿಗೆ ಭಾಳ ಸುಲಭವಾಗಿ ಸರಳವಾಗಿ ವರ್ಗಾಯಿಸಬಹುದು. ಮತ್ತು ಇಲ್ಲಿ ಅಸಂಖ್ಯವಾಗಿರ್ತಕ್ಕಂಥ ಷೇರುದಾರರು ಸದಸ್ಯತ್ವವನ್ನು ಪಡೆದಿರ್ತಾರೆ. ಮತ್ತು ಈ ಸಾರ್ವಜನಿಕರಲ್ಲಿ ಉಳಿತಾಯದ ಭಾವನೆಯನ್ನು ಮೂಡಿಸಿ ಅವರು ಹೂಡಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದಂತೆ. ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕ ಆಡಳಿತ. ಕಾರಣ ಷೇರುದಾರರನ್ನು ಚುನಾಯಿಸಲ್ಪಟ್ಟಿರ್ತಕ್ಕಂಥ ನಿರ್ದೇಶಕರು ಇದರ ಆಡಳಿತವನ್ನು ನಡೆಸುತ್ತಾರೆ. ಭಾರಿ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳು ನಡೀತವೆ. ಯಾಕಂದರೆ ದೊಡ್ಡ ಪ್ರಮಾಣದ ಬಂಡವಾಳ ಇರೋದ್ರಿಂದ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಹಲವಾರು ತಜ್ಞರನ್ನು ನೇಮಕ ಮಾಡಿಕೊಂಡು ಸೊ ಅವರಿಂದ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಪಡ್ಕೊಂಡು ನಾವು ಅಧಿಕವಾಗಿರ್ತಕ್ಕಂಥ ಲಾಭಾಂಶವನ್ನು ಗಳಿಸಲಿಕ್ಕೆ ಇದರಿಂದ ಸಾಧ್ಯತೆ ಆಗುತ್ತೆ. ಲಾಸ್ಟ್ ಒಂದು ಶಾಸನಬದ್ಧ ನಿಯಂತ್ರಣ. ಇದರ ಲೆಕ್ಕಪತ್ರಗಳನ್ನು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ನೀಡೋದ್ರಿಂದ ಸರ್ಕಾರ ಇವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ. ಇಷ್ಟು ಅನುಕೂಲತೆಗಳನ್ನು ನಾವು ಸಂಯುಕ್ತ ಬಂಡವಾಳ ಕಂಪನಿಯಿಂದ ಕಾಣ್ತೀವಿ. ನೆಕ್ಸ್ಟ್ ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳು, ಯಾವುದೇ ವ್ಯವಹಾರ ಸಂಸ್ಥೆಗಳಲ್ಲಿ ಅನಾನುಕೂಲಗಳಿಂದ ಮುಕ್ತವಾಗಿದೆ. ಎಲ್ಲ ಸಂಸ್ಥೆಗಳು ಅನುಕೂಲತೆಗಳು ಇರ್ತವೆ, ಅನಾನುಕೂಲತೆಗಳು ಇರ್ತವೆ. ಹಾಗೆ ಇಲ್ಲಿ ಸಂಯುಕ್ತ ಬಂಡವಾಳ ಕಂಪನಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ಆಗ್ತಕ್ಕಂಥ ಕೆಲವು ಅನಾನುಕೂಲತೆಗಳನ್ನು ನಾವು ಇದು ಮಾಡೋಣ. ಮೊದಲನೇದು ನಿರ್ಣಯದಲ್ಲಿ ವಿಳಂಬತೆ. ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ಯಾಕೆಂದರೆ ಏನೇ ಡಿಸಿಷನ್ ತಗೋಬೇಕಾದ್ರೂ ವೈಯಕ್ತಿಕ ಒಬ್ಬನೇ ಅಧಿಕಾರಿ ತಗೊಳ್ಳಾಗಿಲ್ಲ. ನಿರ್ದೇಶಕರೆಲ್ಲರೂ ಸಭೆ ಸೇರಿ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು.
ಅದೇ ರೀತಿ ಕೆಲವೊಮ್ಮೆ ಷೇರುದಾರರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ನಿರ್ಣಯಗಳನ್ನು. ಸೊ ಇದಕ್ಕೆಲ್ಲ ಬಹಳಷ್ಟು ಸಮಯ ಬೇಕಾಗ್ತದೆ. ಬಹುಬೇಗ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅದು ಪಾಲ್ಗಾರಿಕೆ ಸಂಸ್ಥೆ ಅಥವಾ ಏಕವ್ಯಕ್ತಿವಾದ ಸಂಸ್ಥೆಯಲ್ಲಿ ನಿರ್ಣಯಗಳು ಬಹುಬೇಗ ತಗೊಳ್ಬೇಕು. ಆದರೆ ಇಲ್ಲಿ ಬಹುಬೇಗ ತಗೊಳ್ಳಿಕ್ಕೆ ಸಾಧ್ಯತೆ ಆಗಲ್ಲ. ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದ್ರೂ ಅಲ್ಲಿ ನಿರ್ದೇಶಕರ ಸಭೆ ಮತ್ತು ಷೇರುದಾರರ ಸಭೆಯನ್ನು ಕರೆದುಬಿಟ್ಟು ಅಲ್ಲಿ ಆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಆನಂತರ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಬಹಳಷ್ಟು ಸಮಯ ತಗೊಳ್ತದೆ. ಅದಕ್ಕೋಸ್ಕರ ವಿಳಂಬ ಆಗ್ತದೆ ಅಂತಕ್ಕಂಥದ್ದು ಮೊದಲನೇ ಅನಾನುಕೂಲ. ಎರಡನೇ ಅನಾನುಕೂಲತೆ ಜವಾಬ್ದಾರಿ ಮತ್ತು ಆಸಕ್ತಿಯ ಕೊರತೆ. ಜವಾಬ್ದಾರಿ ಮತ್ತು ಆಸಕ್ತಿಯ ಕೊರತೆ. ಇಲ್ಲಿ ಷೇರುದಾರರೇನು ಆಡಳಿತದಲ್ಲಿ ಭಾಗವಹಿಸೋಕ್ಕಾಗಲ್ಲ, ಷೇರುದಾರರು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಷೇರುದಾರರು ಚುನಾಯಿಸಲ್ಪಟ್ಟ ನಿರ್ದೇಶಕರನ್ನೇ ಆಡಳಿತ ನಡೆಸ್ತಾರೆ. ಆ ನಿರ್ದೇಶಕರು ಮತ್ತು ಕೆಲವೊಂದು ಆಡಳಿತಗಾರರು, ಆಡಳಿತ ವರ್ಗ ಇದೆ. ಆಡಳಿತ ವರ್ಗ ಮತ್ತು ನಿರ್ದೇಶಕರಲ್ಲ, ಅವರು ಕೆಲವೊಮ್ಮೆ ಆಮಿಷಗಳಿಗೆ ಒಳಗಾಗಿ ಏನು ಮಾಡ್ತಾರೆ ಅಂದರೆ ಷೇರುದಾರರನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೇನಪ್ಪ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳಿಗೆ ಬರೀ ವೇತನಕ್ಕೋಸ್ಕರ ಆಡಳಿತ ಮಾಡ್ತಾ ಇರ್ತಾರೆ ವಿನಃ ಅವರು ಷೇರುದಾರ ಹಿತರಕ್ಷಣೆಯನ್ನು ಮಾಡಲ್ಲ. ಯಾರು ಅಧಿಕಾರಿಗಳು ನಮಗೆ ಏನಪ್ಪ ಪ್ರತಿ ತಿಂಗಳು ಸ್ಯಾಲರಿ ಬಂದರೆ ಸಾಕು, ಷೇರುದಾರ ಅವ್ರ ಹಿತರಕ್ಷಣೆಯನ್ನು ನೋಡೋಕ್ಕೆ ಹೋಗಲ್ಲ, ಅದನ್ನು ಭಾಳಷ್ಟು ಉದಾಸೀನದಿಂದ ಕಾಣ್ತಾರೆ ಷೇರುದಾರರ ಹಿತರಕ್ಷಣೆ. ಸೊ ಅದಕ್ಕೋಸ್ಕರ ಅಂಥ ಒಂದು ಜವಾಬ್ದಾರಿ ಅವರಲ್ಲಿ ಇರೋದಿಲ್ಲ ಮತ್ತು ನಿರಾಸಕ್ತಿಯನ್ನು ತೋರಿಸ್ತಾ ಇರ್ತಾರೆ ಅಂತ ಅಂಥ ಒಂದು ಅನಾನುಕೂಲತೆಯನ್ನು ಕಾಣ್ತಾರೆ. ಥರ್ಡ್, ಅದಕ್ಷ ಆಡಳಿತ. ಅದಕ್ಷ ಆಡಳಿತ ಇಲ್ಲಿ ಚುನಾವಣೆಯಲ್ಲಿ ಕೆಲವೇ ವ್ಯಕ್ತಿಗಳು ನಿರ್ದೇಶಕರಾಗಿ ಪ್ರತಿ ಸಲೂ ಆ ಕೆಲವೇ ವ್ಯಕ್ತಿಗಳು ನಿರ್ದೇಶಕರಾಗ್ತಾರೆ. ಅಲ್ಲಿ ಆ ನಿರ್ದೇಶಕರಾಗಿ ಅದಕ್ಷವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತಾರೆ. ಅಲ್ಲಿ ಏನಪ್ಪ ಬರೀ ಅಲ್ಲಿರ್ತಕ್ಕಂಥ ಹಣವನ್ನು ಮಿಸ್ಯೂಸ್ ಮಾಡ್ತಕ್ಕಂಥದ್ದು, ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಪದ್ಧತಿಯಲ್ಲೇ ಅವರು ತೊಡಗಿರ್ತಾರೆ ವಿನಃ ಅವರು ಷೇರುದಾರರ ಹಿತಾಸಕ್ತಿಯನ್ನು ನೋಡೋಕ್ಕೂ ಹೋಗಲ್ಲ ಮತ್ತು ಅಧಿಕವಾಗಿರ್ತಕ್ಕಂಥ ಲಾಭಾಂಶ ಬಂತ ಅಥವಾ ಇರುವ ಆಡಳಿತ ಚೆನ್ನಾಗಿ ನಡೀತಾ ಇತ್ತಾ ಅಥವಾ ಇರುವ ಅದ್ರ ಬಗ್ಗೆ ಗಮನನೇ ಕೊಡೋಲ್ಲ. ಅವರು ಬರೀ ಅಲ್ಲಿರ್ತಕ್ಕಂಥ ಹಣವನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು, ವಸ್ತುಗಳನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು, ಇಂಥ ಕ್ರಿಯೆಯಲ್ಲಿ ತೊಡಗಿರ್ತಾರೆ ವಿನಃ ಅದಕ್ಕೋಸ್ಕರ ಅವ್ರಿಗೆ ಆಡಳಿತದ ಬಗ್ಗೆ ಆಸಕ್ತಿನೇ ಇರೋದು. ಅಂಥ ನಿರ್ದೇಶಕರನ್ನ ನಾವೇನು ಕಾಣ್ತೀವಿ, ಅವರಿಂದ ಅದಕ್ಷವಾಗಿರ್ತಕ್ಕಂಥ ಆಡಳಿತವನ್ನು ಕಾಣ್ತೀವಿ. ನೆಕ್ಸ್ಟ್ ಫೋರ್ತ್ ಒಂದು ಸಟ್ಟ ವ್ಯಾಪಾರಕ್ಕೆ ಪ್ರೋತ್ಸಾಹ. ಸಟ್ಟ ವ್ಯಾಪಾರಕ್ಕೆ ಪ್ರೋತ್ಸಾಹ. ಈ ಕಂಪನಿಯಲ್ಲಿರ್ತಕ್ಕಂಥ ನಿರ್ದೇಶಕರು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಷೇರುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ತಮಗೆ ಅನುಕೂಲ ಆಗಬೇಕು, ಬೇರೆಯವರಿಗಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತನೂ ಅಲ್ಲ, ಅಲ್ಲಿ ಷೇರುದಾರಿಗೆ ಅನುಕೂಲ ಆಗಬೇಕು ಅಂತನೂ ಅಲ್ಲ. ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಷೇರುಗಳನ್ನು ಕೊಳ್ಳುವ ಮತ್ತು ಮಾರುವ ಕೃತಿಯಲ್ಲಿ ತೊಡಗಿರ್ತಾರೆ ನಿರ್ದೇಶಕರು. ಇದರಿಂದ ನಮ್ಮ ಹಿತರಕ್ಷಣೆಯನ್ನು ಮಾಡ್ಕೊಳ್ತಾರೆ ವಿನಃ ಸಾರ್ವಜನಿಕರ ಹಿತರಕ್ಷಣೆಯನ್ನು ಮಾಡಲ್ಲ. ಸೊ ಇದರಿಂದ ಏನಾಗ್ತದಪ್ಪ ಅಂದರೆ ಸಟ್ಟ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಸಟ್ಟ ವ್ಯಾಪಾರ ಅಂದರೆ ನಿರ್ದೇಶಕರ ತಮಗೆ ತಮ್ಮ ಸಂಬಂಧಿಕರಿಗೆ ಅಷ್ಟೇ ಷೇರುಗಳನ್ನು, ಲಾಭದಾಯಕವಾಗಿರ್ತಕ್ಕಂಥ ಷೇರುಗಳನ್ನು ವರ್ಗಾವಣೆ ಮಾಡೋದು ಮತ್ತು ಬೇರೆ ಸಾರ್ವಜನಿಕರನ್ನು ನಿರ್ಲಕ್ಷ್ಯ ಮಾಡಬೇಕು. ಇದರಿಂದ ಸಟ್ಟ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಹೇಳೋಣ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಕೂಲಗಳು ಆಗಲ್ಲ. ನೆಕ್ಸ್ಟು 5 ಅತಿಯಾದ ಕಾನೂನಿನ ನಿಯಮ. ಅತಿಯಾದ ಕಾನೂನಿನ ನಿಯಮಗಳು 1956 ಕಂಪನಿಗಳ ಕಾಯ್ದೆ ಪ್ರಕಾರ ಇದರ ಸ್ಥಾಪನೆ, ಆಡಳಿತ ಎಲ್ಲವೂ ಅದರ ಪ್ರಕಾರನೇ ನಡೀಬೇಕು. ಸೊ ಅದಕ್ಕೋಸ್ಕರ ಸರ್ಕಾರ
ಇವುಗಳಲ್ಲಿ ಈ ಕಂಪನಿಗಳ ಮೇಲೆ ಆಗಾಗ್ಗೆ ಕಠಿಣವಾಗಿರ್ತಕ್ಕಂಥ ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಸೂಚನೆ ಕೊಡುತ್ತೆ. ಕಠಿಣವಾಗಿರ್ತಕ್ಕಂಥ ಕಾನೂನು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಯಾಕೆಂದರೆ ಇದು ಒಂದು ಕೃತಕವಾಗಿರ್ತಕ್ಕಂಥ ವ್ಯಕ್ತಿ, ಸಾರ್ವಜನಿಕರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ವ್ಯಕ್ತಿ, ಸಾರ್ವಜನಿಕರ ಆರ್ಥಿಕ ಹಿತರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇರ್ತದೆ. ಅದಕ್ಕೋಸ್ಕರ ಸರ್ಕಾರ ಇಂಥ ಕಂಪನಿಗಳ ಮೇಲೆ ಕಾನೂನಿನ ನಿಯಮಗಳನ್ನು ಆಗಾಗ್ಗೆ ಹೇರ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಈ ಕಂಪನಿಗಳು ಆ ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ಸಂದರ್ಭಗಳು ಬರ್ತಾವೆ. ಅಂಥ ಒಂದು ಅನಾನುಕೂಲತೆಯನ್ನು ಕಾಣ್ತೀವಿ. ನೆಕ್ಸ್ಟ್ ಲಾಸ್ಟ್ ಒಂದು ವ್ಯವಹಾರದ ಗೌಪ್ಯತೆ ಅಸಾಧ್ಯ. ಗೌಪ್ಯತೆ ಅಸಾಧ್ಯ. ಏಕೆಂದರೆ ಕಂಪನಿಗಳು ವಾರ್ಷಿಕ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಆ ವಾರ್ಷಿಕ ಪತ್ರಗಳ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕು, ಸಾರ್ವಜನಿಕರಿಗೆ ಪ್ರಕಟಿಸಬೇಕು. ಸೊ ಹೀಗಿರುವಾಗ ಸಾರ್ವಜನಿಕರಿಗೆ ಯಾವಾಗ ನಾವು ಪ್ರಕಟಣೆ ಮಾಡ್ತೀವೋ ನಮ್ಮಲ್ಲಿ ಗೌಪ್ಯತೆ ಅಂತಕ್ಕಂಥದ್ದನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲ ವಿಚಾರಗಳನ್ನ ಸಾರ್ವಜನಿಕರಿಗೆ ತೋರ್ಪಡಿಸಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಗೌಪ್ಯವಾಗಿಡಲಿಕ್ಕೆ ಸಾಧ್ಯತೆ ಆಗಲ್ಲ. ಎಲ್ಲ ವಿಚಾರಗಳನ್ನು ನಾವು ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ, ಎಲ್ಲ ಲೆಕ್ಕಪತ್ರಗಳನ್ನು ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ. ಇದರಿಂದ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಗೌಪ್ಯವಾಗಿಡಲಿಕ್ಕೆ ಇದರಿಂದ ಸಾಧ್ಯತೆ ಆಗಲ್ಲ. ಇಷ್ಟು ಅನಾನುಕೂಲಗಳನ್ನು ನಾವು ಕಾಣೋಣ. ಇಷ್ಟು ಅನಾನುಕೂಲಗಳಿದ್ರೂ ಸಹ ಅನುಕೂಲಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಮುಂದುವರಿಬೇಕಾಗಿರ್ತಕ್ಕಂಥ ರಾಷ್ಟ್ರಗಳಿಗೆ ಈ ಸಂಯುಕ್ತ ಬಂಡವಾಳ ಕಂಪನಿಗಳು ಅತ್ಯವಶ್ಯಕವಾಗಿವೆ. ಅದಕ್ಕೋಸ್ಕರ ಇಂತಿಷ್ಟು ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಇಲ್ಲಿ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಚಾಪ್ಟರ್ಗಳನ್ನು 4ನೇ ಚಾಪ್ಟರು ಅದು ಖಾಸಗಿ ಸಾರ್ವಜನಿಕ ಹಾಗೂ ಜಾಗತಿಕ ಉದ್ಯಮಗಳು ಅಂತ ಹೇಳಿ ಖಾಸಗಿ ಸಾರ್ವಜನಿಕ ಹಾಗೂ ಜಾಗತಿಕ ಉದ್ಯಮಗಳನ್ನು ಮುಂದಿನ ತರಗತಿಯಲ್ಲಿ ನೋಡ್ತೀವಿ.